ನಾನಿದ್ದೀನಿ ಈಗ ವಿಯೆಟ್ನಾಂನ ಅತಿ ಸುಂದರವಾದ ಒಂದು ಊರು ಸಾಪಾನಲ್ಲಿ. ಸಾಪಾ ಬಂದು ನಾರ್ತ್ ವಿಯೆಟ್ನಾಮಲ್ಲಿರುತ್ತೆ. ಸೊ ಇಲ್ಲಿಂದ ಆ್ಯಕ್ಚುಲಿ 35 ಕಿಲೋಮೀಟ್ರ್ ಅಷ್ಟೇ ಚೈನಾ ಬಾರ್ಡ್ರು. ಸೊ ಈ ಸಾಪಾ ಬಂದ್ಬಿಟ್ಟು ನಮ್ಮ ಹಿಮಾಚಲ್, ನಮ್ಮ ಊಟಿ, ಕೊಡೈಕನಾಲು ಆಲ್ಮೋಸ್ಟ್ ಸಿಮ್ಲರ್ ಹಾಗೇ ಇರುತ್ತೆ. ಬಟ್ ಬ್ಯೂಟಿಫುಲ್ ದ್ಯಾನ್, ಅದಕ್ಕಿಂತ ಸುಂದರವಾಗಿರುತ್ತೆ ಇದು. ಇಲ್ಲಿನ ಮಾರ್ಕೆಟ್ ನೋಡಿದೆ, ಸಕ್ಕತ್ತಾಗಿದೆ ಅನಿಸ್ತು. ಒಂದ್ಸರಿ ನೋಡೋಣ ಬನ್ನಿ. ನಮ್ಮ ಮಾರ್ಕೆಟ್ ಥರನೇ, ಬಟ್ ಇಲ್ಲಿ ಮಾಂಸ ಮತ್ತು ವೆಜಿಟೇಬಲ್ಸು, ಮೊಟ್ಟೆ, ತರಕಾರಿ ಎಲ್ಲ ಮಿಕ್ಸ್ ಇರುತ್ತೆ ಇಲ್ಲಿ. These are veg or non-veg? Is it this? Pork. Pork. Okay. That one? Buffalo. Okay. ನೋಡಿ ಇದು ಐ ಥಿಂಕ್ ಡ್ರೈಡ್ ಮೀಟ್ ಆ್ಯಕ್ಚುಲಿ ಇದೆಲ್ಲ. ಹಣ್ಣು ಇದೆ. ಇಲ್ಲಿನ ಜನ ಬೀಫ್ ಜಾಸ್ತಿ ತಿಂತಾರೆ ಅನಿಸುತ್ತೆ. ನಾನ್ ವೆಜ್ ಕೂಡ ವೆರೈಟಿ ತಿಂತಾರೆ. ಸೊ ನೋಡಿದ್ರಲ್ಲ ಹೆಂಗಿತ್ತಂತ. ಅಲ್ಲಿಂದ ನಾನು ಮೋನೋ ಕ್ಯಾಫೆಗೆ ಹೋದೆ. ಇದು ಇನ್ಸ್ಟಾ ಫ್ರೆಂಡ್ಲಿ ಕ್ಯಾಫೆ, ಒಳ್ಳೊಳ್ಳೆ ಪಿಕ್ಚರ್ಸ್ ತೊಗೊಬೋದು. ಸಕ್ಕತ್ತಾಗಿತ್ತು ಇದು ಕೂಡ. ಡೆಫಿನೆಟ್ಲಿ ಯಾರು ಬರ್ತಾರೋ ಇಲ್ಲಿ ಡೆಫಿನೆಟ್ಲಿ ಹೋಗಬೇಕು. ಸೊ ಇಲ್ಲಾದಮೇಲೆ ನಾನು ಗ್ಲಾಸ್ ಬ್ರಿಡ್ಜ್ ಹೋಗೋಣ, ಅಲ್ಲಿ ಜಿಪ್ ಲೈನ್ ಮಾಡೋಣ ಅಂದ್ಬಿಟ್ಟು ಗ್ಲಾಸ್ ಬ್ರಿಡ್ಜ್ ಕಡೆ ಹೊರಟೆ. ಮಳೆ ಬಂದ್ಬಿಡ್ತು. ಸೊ ಇಲ್ಲಿ ಬಂದಿದ್ದೇನಲ್ಲ, ಹಿಂಗಿದ್ರು ನೋಡ್ಕೊಂಡು ಹೋಗೋಣ ಅಂತ ಮೇಲೆ ಹೋದರೆ ಅಷ್ಟು ದೂರದಿಂದ ಬಂದು ಇಲ್ಲಿ ಏನಪ್ಪ ಗ್ಲಾಸ್ ಬ್ರಿಡ್ಜು ಮತ್ತು ಜಿಪ್ ಲೈನ್ ಮಾಡೋಣ ಅಂತ ಬಂದರೆ ಇಲ್ಲಿ ಏನೂ ಕಾಣ್ತಾನೆ ಇಲ್ಲ. ಅಟ್ಲೀಸ್ಟ್ ಆ ಹೈಟ್ ಕಾಣಿದ್ರೆ ಅಲ್ವಾ ಭಯ ಬರೋದು ಇರೋದು. ಮಜಾ ಇಲ್ಲ. ಕ್ಯಾಟ್ ವಿಲೇಜ್ ಬಂದ್ಬಿಟ್ಟು ಒಂದು ವಾಟರ್ ಫಾಲ್ ಪಕ್ಕದಲ್ಲಿ ಒಂದು ವಿಲೇಜ್ನ ಕ್ರಿಯೇಟ್ ಮಾಡಿದ್ದಾರೆ. ಒಂದು ಕಾಲದಲ್ಲಿ ಕೆಲವು ಟ್ರೈಬ್ಸ್ ಹಳ್ಳಿ ಹೆಂಗಿತ್ತು ಅಂತ ಈಗ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇಲ್ಲಿಗೆ ಬರೋರು ಬೇಸಿಕ್ಲಿ ಇಲ್ಲಿನವರು ಅದೇ ರೀತಿ ಡ್ರೆಸ್ ಮಾಡ್ಕೊಂಡ್ಬಂದು ಇಲ್ಲಿ ಫೋಟೋಸ್ ತೊಗೊತಾರೆ. ನಮ್ಮ ಬೇರೆಯವರು ತೊಗೊಬೋದು ಆ್ಯಕ್ಚುಲಿ ಆ ಡ್ರೆಸ್ ಹಾಕ್ಕೊಂಡು. ಬಟ್ ಇಟ್ಸ್ ಎನ್ ಕೈಂಡ್ ಆಫ್ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಒಂದು ಹಳ್ಳಿನೇ ಸೃಷ್ಟಿ ಮಾಡಿದಾರಲ್ಲ, ಅದು ಖುಷಿ ಆಯಿತು. ಅದು ಬಿಟ್ಟು ಕೆಲವು ಕಲ್ಚರಲ್ ಆ್ಯಕ್ಟಿವಿಟೀಸ್ ನಡೆಯುತ್ತೆ. ಬಟ್ ಓಕೆ, ನನಗೆ ಅದಷ್ಟು ಇಂಟ್ರೆಸ್ಟ್ ಆಗಲಿಲ್ಲ. ಬಟ್ ನೋಡಿ ಖುಷಿ ಆಯಿತು. ಅಂದರೆ ಇಷ್ಟು ಎಫರ್ಟ್ ಹಾಕಿ ಒಂದು ಟೂರಿಸಮ್ ಸ್ಪಾಟ್ನ ಕ್ರಿಯೇಟ್ ಮಾಡಿದ್ದಾರೆ, ಅಷ್ಟು ಬ್ಯೂಟಿಫುಲ್ಲಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂದ್ಬಿಟ್ಟು. ಇಲ್ಲಿ ಯಾವುದೋ ರೈನ್ಬೋ ಥ್ರಿಲ್ ರೈಡ್ ಇದೆ, ಸ್ವಲ್ಪ ಹೀಟಲ್ಲಿದೆ, ಸ್ವಲ್ಪ ಡೋಸ್ ಆಗ್ತಿದೆ. ಸೊ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ರೈನ್ಬೋ ರೈಡ್ ಎಕ್ಸ್ಪೀರಿಯನ್ಸ್ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿತ್ತು. 20,000 ಡಾಂಗ್ ಆಟಾಡೋಕ್ಕೆ, 100,000 ಡಾಂಗ್ ವಿಡಿಯೋ ಬೇಕು ಅಂತ ಹೇಳಿದೆ, ಡ್ರೋನ್ ವಿಡಿಯೋ. ಓವರಾಲ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ರೈಡ್ ಅದು. ಆ್ಯಕ್ಚುಲಿ ವರ್ತ್ ಇಟ್. ಮತ್ತು ಸಿಟಿನ ಎಕ್ಸ್ಪ್ಲೋರ್ ಮಾಡಿ ಮತ್ತೆ ಗ್ರಾಬ್ ತೊಗೊಂಡು ಬಂದು ಫ್ಯಾಮಿಲಿ ಡಿನ್ನರ್ ಇತ್ತು, ತಿಂದು ಮಲಗಿದ್ದೆ. I want chicken, bread with chicken. Yes. Spicy, yeah. ಓವರಾಲ್ ಸಾಪಾ ಒಂದು ಅದ್ಭುತ ಎಕ್ಸ್ಪೀರಿಯೆನ್ಸು. ಫಸ್ಟ್ ವಿಯೆಟ್ನಾಮಲ್ಲಿ ಇಲ್ಲಿ ಬಂದಿದ್ದೆ. ಸೊ ಬೇಸಿಕ್ಲಿ ನನ್ನ ಟೈಮಿಂಗ್ ರಾಂಗ್ ಅಷ್ಟೇ. ಐ ಥಿಂಕ್ ಹಿಲ್ ಸ್ಟೇಷನ್ ಗೊತ್ತಲ್ಲ, ಎನಿ ಟೈಮ್ ಫಾಗ್ ಇರುತ್ತೆ, ಎನಿ ಟೈಮ್ ರೈನ್ ಬರುತ್ತೆ.
ನನ್ನ ಬ್ಯಾಡ್ ಲಕ್ಕು 4 ದಿನ ಇದ್ದಿದ್ರಲ್ಲಿ 2 ದಿನ ಕಂಪ್ಲೀಟ್ ರೈನೇ. ಸೊ ಓವರಾಲ್ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ನನ್ನ ನಾಳೆ ಬೆಳಗ್ಗೆ ಇಲ್ಲಿಂದ ಹೊರಡ್ತೀನಿ. ಸೊ ಅದು ಕೈಂಡ್ ಆಫ್ ಟೆಕ್ನಿಕಲ್ ಲಿಟ್ರಲಿ ನಂದು ನಾಳೆಯಿಂದ ಬೈಸಿಕಲ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಒಂಥರ ಭಯ, ಅನ್ನೋನ್ ಥಿಂಗ್ಸ್ ಜಾಸ್ತಿ. ಯಾಕಂದರೆ ನಾನು ಸೈಕ್ಲಿಂಗ್ ಮಾಡೇ ತುಂಬ ದಿನ ಆಯಿತು. ಆ್ಯಂಡ್ ಆಲ್ಸೋ ಇಲ್ಲಿ ಟೆರೈನ್ ಜಾಸ್ತಿ ಇದೆ, ಅಪ್ಸ್ ಆ್ಯಂಡ್ ಡೌನ್ಸ್ ಜಾಸ್ತಿ ಇದೆ. ಸೊ ಎಲ್ಲಿ ಉಳ್ಕೊಬೇಕು ಅಂತ ಗೊತ್ತಿಲ್ಲ. ಸೊ ನಾಳೆ ಹೊರಡ್ತೀನಿ. ಸೊ ಲೆಟ್ಸ್ ಕ್ಯಾಚ್ ಅಪ್. ಹೆಂಗಿರುತ್ತೆ ನಮ್ಮ ಜರ್ನಿ ನೋಡೋಣ. ಕಮಾನ್ರಾ.